ತುಲಾ ರಾಶಿಯವರ ಮಾಸ ಭವಿಷ್ಯ. ತುಲಾ ರಾಶಿಯವರಿಗೆ ಮಾರ್ಚ್ ತಿಂಗಳಲ್ಲಿ ಹೇಗಪ್ಪ ಇದೆ ಅಂತಂದ್ರೆ, ರಾಶ್ಯಾಧಿಪತಿ ಶುಕ್ರ ಗ್ರಹ ಬಂದು ನಿಮ್ಗೆ 6ನೇ ಮನೆಯಲ್ಲಿ ಕೂತ್ಕೊಂಡಿರ್ತಾನೆ. 6ನೇ ಮನೆಯಲ್ಲಿ ಕೂತ್ಕೊಂಡಾಗ ನಿಮ್ಗೆ ಏನಪ್ಪ ಆಗತ್ತೆ ಅಂತಂದ್ರೆ, ಸುಮ್ನೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಿಮ್ಗೆ ಒಂಥರ ಹೆಲ್ತ್ ಇಶ್ಯೂಸ್ ಆಗುವಂಥದ್ದು, ಅಥವಾ ಒಂಥರ ನಿಮ್ಗೆ ಒಂಥರ ತಲೆ ಸುತ್ತ ಬರ್ತಾ ಇದೆ ಅನ್ನೋವಂಥದ್ದು, ಏನೋ ಒಂದು ಸಣ್ಣ ಪುಟ್ಟ ಅದ್ರಲ್ಲಿ 8ನೇ ಮನೆ ಅಧಿಪತಿನೂ ಬಂದು ಶುಕ್ರ ಗ್ರಹನೇ ಆಗಿರ್ತಾನೆ. ನಿಮ್ಗೆ ತುಲಾ ರಾಶಿಯವರಿಗೆ ರಾಶಾಧಿಪತಿನೂ ಮತ್ತೆ 8ನೇ ಮನೆ ಅಧಿಪತಿನೂ ಶುಕ್ರನೇ 6ನೇ ಮನೆಯಲ್ಲಿ ಕೂತ್ಕೊಂಡಾಗ ನಿಮ್ಗೆ ಹೆಲ್ತ್ ಬಗ್ಗೆ, ಅಂದ್ರೆ ನಿಮ್ಗೆ ಹೆಲ್ತ್ ಅಲ್ಲಿ ಸ್ವಲ್ಪ ಏನೋ ಒಂಥರ ಅನ್ಈಸಿ ಇರೋಂಥದ್ದು, ತಲೆ ಸುತ್ತು ಅನ್ನೋಂಥದ್ದು, ಸಣ್ಣ ಪುಟ್ಟ ಮೇಜರ್ ಇರೋಂಥದ್ದು ಏನು ಇರಲ್ಲ, ಸಣ್ಣ ಪುಟ್ಟ ಏನಾದ್ರೂ ನಿಮ್ಗೆ ಈ ತಿಂಗಳಲ್ಲಿ ಸ್ವಲ್ಪ ಒಂಥರ ಹುಷಾರಿಲ್ದೇ ಇರೋ ಆ ತರ ಆಗ್ತಾ ಇರುತ್ತೆ. ಇನ್ನು 2ನೇ ಮನೆ ಅಧಿಪತಿ ಬಂದು ಕುಜಗ್ರಹ 5ನೇ ಮನೆಯಲ್ಲಿ ಇರೋದ್ರಿಂದ ಸ್ವಲ್ಪ ಹಣಕಾಸಿಗೆ ಯಾವುದೇ ರೀತಿಯ ತೊಂದರೆ ಏನಿರಲ್ಲ. ಆದ್ರೆ 5ನೇ ಮನೆಯಲ್ಲಿ ರಾಹು ಗ್ರಹ ಇರೋದ್ರಿಂದ ಸ್ವಲ್ಪ ವಿದ್ಯಾರ್ಥಿಗಳು ಹೆಂಗಪ್ಪ ಅಂತಂದ್ರೆ, ಸ್ವಲ್ಪ ಓದಿನ ಕಡೆ ಅಷ್ಟು ಗಮನ ಇರೋದಿಲ್ಲ. ಯಾಕೆಂತಂದ್ರೆ ರಾಹು ಗ್ರಹ 5ನೇ ಮನೆಯಲ್ಲಿ ಇರೋದ್ರಿಂದ ಸ್ವಲ್ಪ ಓದೋ ಕಡೆ ಸ್ವಲ್ಪ ಡಿಲೇ ಮಾಡ್ತಾರೆ, ನಿಧಾನ ಮಾಡ್ತಾರೆ, ಮತ್ತೆ ಸೋಂಬೇರಿತನ, ಆಮೇಲೆ ಓದ್ಕೊಂಡ್ರಾಯ್ತು ಅಂತ. ಇನ್ನೇನ್ ಎಕ್ಸಾಮ್ ಬರ್ತಾ ಇರೋದ್ರಿಂದ ಆದಷ್ಟು ಓದಿನ ಕಡೆ ಗಮನ ಇರ್ಲಿ. ಇನ್ನು 3ನೇ ಮನೆ ಅಧಿಪತಿನೂ ಬಂದು ನಿಮ್ಗೆ 6ನೇ ಮನೆ ಅಧಿಪತಿನೂ ಬಂದು 9ನೇ ಮನೆಯಲ್ಲಿ ಇರೋದ್ರಿಂದ ನಿಮ್ಗೆ ಏನಂದ್ರೆ ದೊಡ್ಡವ್ರ ಕಡೆ, ಹಿರಿಯರ್ ಕಡೆಯಿಂದ ಯಾವ್ದಾದ್ರು ಒಂದು ಹೆಲ್ಪ್ ಸಿಗೋವಂಥದ್ದು, ಇಲ್ಲ ನೀವು ಕೆಲಸ ಮಾಡ್ಬೇಕಾದ್ರೆ ಅಲ್ಲಿ ನಾನೊಂದ್ ಸ್ವಲ್ಪ ಮಾಡ್ಕೊಡ್ತೀನಿ ಅಂತ ಅಲ್ಲಿ ಆ ತರ ನಿಮ್ಗೆ ಹೆಲ್ಪ್ ಸಿಗೋವಂಥದ್ದು, ಇಲ್ಲ ಏನಾದ್ರೂ ಒಂದು ಇನ್ವೆಸ್ಟ್ ಮಾಡ್ಬೇಕು ಅಂದ್ರೆ ಅದಕ್ಕೆ ನಾವು ಒಂದ್ ಸ್ವಲ್ಪ ಸಹಾಯ ಹಸ್ತ ಕೊಡ್ತೀವಿ ಅನ್ನೋಂಥದ್ದು, ಏನೋ ಒಂದು ಒಟ್ನಲ್ಲಿ ನಿಮ್ಗೆ ಕೆಲ್ಸದಲ್ಲಿ ಇರ್ಬೋದು, ಮನೆಯಲ್ಲಿ ಇರ್ಬೋದು, ಎಲ್ಲಿದ್ರು ಕೂಡ ನಿಮ್ಗೆ ಈ ತಿಂಗಳಲ್ಲಿ ನಿಮ್ಗೆ ಹೆಂಗಪ್ಪ ಅಂತಂದ್ರೆ ಸಹಾಯ ಸಿಗುತ್ತೆ. ಯಾಕೆಂದ್ರೆ ಗುರುಗ್ರಹ 9ನೇ ಮನೆಯಲ್ಲೇ ಇರೋದು. 9ನೇ ಮನೆಯಲ್ಲೇ ಇರೋದ್ರಿಂದ ನಿಮ್ಗೆ ಆದಷ್ಟು ಹೆಲ್ಪ್ ಸಿಗ್ತಾನೆ ಇರುತ್ತೆ. ದೊಡ್ಡವರಿಂದ ಇರ್ಬೋದು, ಕೆಲ್ಸದಿಂದ ಇರ್ಬೋದು, ನೀವ್ ಎಲ್ಲಿ ಇರ್ತೀರಾ ಅಲ್ಲಿ ನಿಮ್ಗೆ ಯಾರಾದ್ರೂ ಒಬ್ರು ಸಹಾಯಕ್ಕೆ ಅಂತ ನಾವು ಮಾಡ್ತೀವಿ ಅಂತ ನಿಂತೇ ಇರ್ತಾರೆ. ಇನ್ನ ನಿಮ್ಗೆ ಕೇತು ಗ್ರಹ ಬಂದು 11ನೇ ಮನೆಯಲ್ಲಿ ಇರೋದ್ರಿಂದ, ಒಳ್ಳೆ ಸ್ಥಾನದಲ್ಲೇ ಕೇತು ಗ್ರಹ ಇರೋದ್ರಿಂದ ಸ್ವಲ್ಪ ನಿಮ್ಗೆ ಹಣಕಾಸಿಗೆ ಏನಂತ ಕಷ್ಟ ಏನ್ ಆಗ್ತಾ ಇರಲ್ಲ. 9ನೇ ಮನೆಯಲ್ಲಿ ಗುರುಗ್ರಹ ಇದ್ದಾನೆ ಈ ತಿಂಗ್ಳಿಗೆ ಮಾತ್ರ. ಯಾಕೆ ಅಂತಂದ್ರೆ ನಿಮ್ಗೆ ರಾಶ್ಯಾಧಿಪತಿ ಬಂದ್ ಶುಕ್ರ ಗ್ರಹ 6ನೇ ಮನೆಯಲ್ಲಿ ಇರೋದ್ರಿಂದ ಸ್ವಲ್ಪ ನೀವು ಹೆಲ್ತ್ ಬಗ್ಗೆ ನೋಡ್ಕೊಬೇಕು, ಬಿಟ್ರೆ ಹಣಕಾಸಿನಲ್ಲಿ ಯಾವುದೇ ರೀತಿಯಾದ ತೊಂದರೆ ಇರಲ್ಲ. ನೀವೇನಪ್ಪ ಪರಿಹಾರ ಮಾಡ್ಕೊಬೇಕು ಅಂತಂದ್ರೆ, ಅವರೆಕಾಳನ್ನ ತಂದು ಹಿಂದಿನ ದಿನನೇ, ಗುರುವಾರದ ದಿನನೇ ನೆನೆಸಿ ಶುಕ್ರವಾರ ತಗೊಂಡೋಗಿ ಅದನ್ನ ಒಂದು ಹಸುಕ್ ತಿನ್ನಿಸ್ತಾ ಬನ್ನಿ. ಇಲ್ಲ ಒಂದು ಗಿಡಕ್ಕೆ ನಿಮ್ದು 3 ಸುತ್ತು ತಲೆಗೆ ನಿವಿಳಿಸ್ಕೊಂಡು ಒಂದು ಗಿಡದ ಬುಡಕ್ ಹಾಕ್ತಾ ಬರೋಂಥದ್ನ ಮಾಡಿದ್ರೆ, ನೀವು ಪ್ರತಿ ಶುಕ್ರವಾರದ ಹೊತ್ತು ಮಾಡ್ತಾ ಬಂದ್ರೆ ಆದಷ್ಟು ನಿಮ್ಗೆ ಈ ತಿಂಗಳು ಸ್ವಲ್ಪ ನಿಮ್ಗೆ ಏನು ಹೆಲ್ತ್ ಇಶ್ಯೂಸ್ ಇರುತ್ತೆ, ಏನ್ ಸುಸ್ತಿರುತ್ತೆ, ಏನ್ ಸೋಂಬೇರಿತನ ಅನ್ನೋದಿರುತ್ತೆ, ಅದೆಲ್ಲ ಸ್ವಲ್ಪ ಕಮ್ಮಿ ಆಗ್ತಾ ಬರುತ್ತೆ. ಇದಿಷ್ಟು ತುಲಾ ರಾಶಿಯವರ ಮಾಸ ಭವಿಷ್ಯ.